ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಡಲಿ, ಯಾರು ಬೇಡ ಅಂದರು. ನಾವು ಸಿದ್ಧಗಂಗಾ ಶ್ರೀಗಳಿಗೂ ಕೊಡಿ ಅಂತ ಕೇಳಿದ್ವಿ, ಕೊಟ್ಟಿಲ್ಲ ಅಂತ. ಅದೊಂಥರ ಓಕೆ ಅಂತನೂ ಅಲ್ಲ, ಬೇಡ ಅಂತನೂ ಅಲ್ಲ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ, ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವರಿಗೆ. ಅದ್ವಾನಿ ಅವರಿಗೆ ನಮ್ಮ ಕನ್ಸಂಡಿರೋ ಕೇಳಿದ್ರು ಏನಪ್ಪ. ನಾನು ಇವರು ಪತ್ರ ಬರೆದಿದೆ ಈಗ, ಶಿವಕುಮಾರ ಸ್ವಾಮೀಜಿಯವರು ಕೊಡ್ರಿ ಅಂತ. ತುಮಕೂರು ಸಿದ್ಧಗಂಗಾ ಶ್ರೀಗಳು ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ, ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವರಿಗೆ. ಅದ್ವಾನಿ ಅವರಿಗೆ ನಮ್ಮ ಕನ್ಸಂಡಿರೋ ಕೇಳಿದ್ರು ಏನಪ್ಪ. ನಾನು ಇವರು ಪತ್ರ ಬರೆದಿದೆ ಈಗ, ಶಿವಕುಮಾರ ಸ್ವಾಮೀಜಿಯವರು ಕೊಡ್ರಿ ಅಂತ. ತುಮಕೂರು ಸಿದ್ಧಗಂಗಾ ಶ್ರೀಗಳು ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ, ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವರಿಗೆ. ಅದ್ವಾನಿ ಅವರಿಗೆ ನಮ್ಮ ಕನ್ಸಂಡಿರೋ ಕೇಳಿದ್ರು ಏನಪ್ಪ. ನಾನು ಇವರು ಪತ್ರ ಬರೆದಿದೆ ಈಗ, ಶಿವಕುಮಾರ ಸ್ವಾಮೀಜಿಯವರು ಕೊಡ್ರಿ ಅಂತ. ತುಮಕೂರು ಸಿದ್ಧಗಂಗಾ ಶ್ರೀಗಳು ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ, ಕೊಡ್ಲಿ. ಓಕೆ, ಅಡ್ವಾಣಿ ಅವರಿಗೆ ಒಲಿದ ಭಾರತ ರತ್ನ ಪ್ರಶಸ್ತಿ. ಉಡುಪಿ ಪೇಜಾವರ ಶ್ರೀಗಳು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ರಥಯಾತ್ರೆ ಮೂಲಕ ರಾಮ ಮಂದಿರ ಹೋರಾಟಕ್ಕೆ ಬಲ ತುಂಬಿದ್ದವರು ಅಡ್ವಾಣಿ ವಿನಯವಂತ ರಾಜಕಾರಣಿ, ದೇಶದ ರಾಜಕಾರಣಕ್ಕೆ ಉತ್ತಮ ಮಾರ್ಗದರ್ಶಿ ಅಂತ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಇಂದು ಶ್ರೀಯುತ ಮಾನ್ಯ ಎಲ್ ಕೆ ಅಡ್ವಾಣಿಜಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿರುವ ವಿಚಾರ ಕೇಳಿ ತುಂಬ ಸಂತೋಷವಾಗಿದೆ. ಶ್ರೀಯುತರು ನಮ್ಮ ದೇಶದ ರಾಜಕಾರಣಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನ ಮಾಡಿದವರು. ಸಾಮಾನ್ಯ ಕಾರ್ಯಕರ್ತರಾಗಿ ಹುಟ್ಟಿ ಬಂದು ಅವರು ಬೆಳೆದಿರತಕ್ಕಂಥ ಎತ್ತರ, ಅವರು ವಾರ್ತಾ ಸಚಿವರಾಗಿ ಕೇಂದ್ರದಲ್ಲಿ ಕಾರ್ಯವನ್ನು ಮಾಡಿದವರು, ಗೃಹ ಸಚಿವರಾಗಿ ಕಾರ್ಯವನ್ನು ಮಾಡಿದವರು, ಗೃಹ ಮಂತ್ರಿಗಳಾಗಿ, ಇನ್ನು ಉಪ ಪ್ರಧಾನಿಗಳಾಗಿ, ಹೀಗೆ ಬಹುಮುಖದಲ್ಲಿ ತಮ್ಮ ಪ್ರಾಮಾಣಿಕವಾಗಿರತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸುವ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದವರು, ಸಮಾಜದ ರಕ್ಷಣೆಗೆ ಮುಂದಾದವರು. ರಾಜಕಾರಣದಲ್ಲಿ ಎಂತೋ ಅದರಂತೇನೆ ತಾವು ಧಾರ್ಮಿಕ ಶ್ರದ್ಧೆಯಲ್ಲಿ ಕಿಂಚಿತ್ತೂ ಕೂಡ ಹಿಂದೆ ಬೀಳದೆ ಶ್ರೀರಾಮಚಂದ್ರನ ಕುರಿತಾಗಿರತಕ್ಕ ಓಕೆ, ಎಲ್ಲ ಕಡೆಯಿಂದಲೂ ಕೂಡ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತಸದ ವಿಚಾರ. ವಾಜಪೇಯಿ ಅವರಿಗೆ ಸಿಕ್ತು, ಅಡ್ವಾಣಿ ಅವರಿಗೆ ಸಿಕ್ತು, ಖಂಡಿತವಾಗಿ ಅದಕ್ಕೆ ಅರ್ಹ ವ್ಯಕ್ತಿ ಅವರು ಅಂತಕ್ಕಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ.